ಹೊಸ ಮಾಡೆಲ್. ಇದು ಟಿವಿಯಲ್ಲಿ ಮೊಬೈಲ್ ಇನ್ನು ಬಂದಿಲ್ಲ, ಹಾಗಾಗಿ ಇದು ತುಂಬಾ ಹೊಸದು. ಏನಿದು? ಇದು ಲಿಂಬೆ ಹಣ್ಣು, ಕಿತ್ತಳೆ ಹಣ್ಣು, ಮುಸುಬೆ ಹಣ್ಣು ತಕ್ಷಣ ಜ್ಯೂಸ್ ಮಾಡೋದು, ಅಂದ್ರೆ ಇನ್ಸ್ಟೆಂಟ್ ಹಾಕೊಂಡು ಜ್ಯೂಸ್ ಮಾಡೋದು. ಕರೆಂಟ್ ಬೇಡ, ಬ್ಯಾಟ್ರಿ ಬೇಡ, ಕತ್ತಿ ಬೇಡ, ಚಾಕು ಚುರಿ ಬೇಡ. ಇಲ್ಲಿ ಹಲ್ಲಿದೆ, ಇದು ಕತ್ತಿ ತರ ಆಕ್ಟ್ ಮಾಡುತ್ತೆ, ಕತ್ತಿ ತರ ಕೆಲಸ ಮಾಡುತ್ತೆ. ಈ ಹಲ್ಲು ಸವಿತಾ ಬರುತ್ತೆ, ಆದ್ರೂ ನಿಮಗೆ 3 ವರ್ಷ ಬರುತ್ತೆ. ಇದು ಯೂಸ್ ಮಾಡಬಹುದು. ಇದು ಫಿಲ್ಟರ್ ಜ್ಯೂಸ್ ಇಲ್ಲಿ ಹೋಗಿ ಫಿಲ್ಟರ್ ಆಗಿ ಹೋಗುತ್ತೆ. ಇದು ಸ್ಟಾಪರ್, ಗೈಡ್, ಗೇಜ್, ಮೆಜರ್ಮೆಂಟ್ ಅಂದ್ರೆ ತಡೆ, ಇದರಿಂದ ಜ್ಯೂಸ್ ಬರೋದು. ಇದು ಗ್ಲಾಸ್, ಇದು 4 ಪಾರ್ಟ್ ಇದೆ. ಅದು ಯಾವುದು ಬೇರೆ ಬೇರೆ ಆಗಲ್ಲ, ಒಂದೇ ಕಂಟೈನರ್. ಪಾಕೆಟ್ ಹಾಕೊಂಡು ಕಾರಲ್ಲಿ, ಟೂರಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ ಎಲ್ಲಿ ಬೇಕಾದ್ರೆ ಜ್ಯೂಸ್ ಮಾಡೋದು. ಜ್ಯೂಸ್ ಮಾಡೋದು ಇದನ್ನ ಹೇಳಿಕೊಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾವ ಪಾಯಿಂಟ್ ಇಲ್ಲ, ಈ ಪಾಯಿಂಟ್ ಅಲ್ಲಿ ಮಾಡಬೇಕು. ಸದ್ಯ ಮೊದಲೇ ಮೆದು ಮಾಡಬಾರದು, ಕುಯ್ಯಂಗಿಲ್ಲ. ಇದು ಮೆದು ಮಾಡೋಗಿಲ್ಲ. ಹತ್ರಕ್ಕೆ ಬಂದು ನೋಡಿ, ಈಗ ಬಂದು ನೋಡಿ ಅಮ್ಮ, ಇಲ್ಲಿ ಹಲ್ಲು ಬರುತ್ತೆ. ಹಣ್ಣು ಚುಟ್ಟಲ್ಲಿ ಹಿಡಿದು ಎಡಕ್ಕೆ ಬಲಕ್ಕೆ ತಿರ್ಸೋದು. ಟಿಲ್ಟ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, ಎಡ ಬಲ, ಆಜು ಬಾಜು. ಎಡಕ್ಕೆ ಬಲ ತಿರ್ಸುವಾಗ ಏನಾಗತ್ತಮ್ಮ, ಒಳಗೆ ತೊಳೆಗಳೆಲ್ಲ ಕಟ್ಟಾಗತ್ತಲ್ಲ. ಈಗ ನೀವು ಈ ಹಣ್ಣನ್ನು ಒತ್ತೋದು, ಹಣ್ಣನ್ನು ಒತ್ತಿ ರಸ ಮಾತ್ರ ಮೇಲೆ ಬರ್ತದೆ, ಬೀಜ ಬರಲ್ಲ, ಕಹಿ ಬರಲ್ಲ, ತೊಳೆ ಬರಲ್ಲ. ಪ್ಯೂರ್ ಜ್ಯೂಸ್. ಇದಕ್ಕೆ ಪ್ಯೂರ್ ಜ್ಯೂಸ್ ಅಂತೀರ? ನಾವು ಕೈಯಿಂದ ಮುಟ್ಟೋದೇ ಇಲ್ಲ. ನಾವಾಗ್ಲಿ ಇವಾಗ್ಲಿ ಕೈಯಿಂದ ಮುಟ್ಟೋಂಗೇ ಇಲ್ಲ. ನಾವು ಮಾರ್ಕೆಟ್ ಜ್ಯೂಸ್ ಕುಡಿತೀವಿ, ಅಂಗಡಿ ಜ್ಯೂಸ್ ಕುಡಿತೀವಿ, ಮಾಲ್ ಜ್ಯೂಸ್ ಕುಡಿತೀವಿ, ಎಲ್ಲಿ ಬೇಕಾದ್ರೂ ಜ್ಯೂಸ್ ಕುಡಿದ್ರೆ ಹಣ ಕೊಟ್ಟು ತಗೊಳ್ಳೋದು ಸುಲಭ ಅಲ್ಲ. ಆದ್ರೆ ಆ ಜ್ಯೂಸ್ ಮಾಡಿ 3 ತಿಂಗಳು ಅಥವಾ 4 ತಿಂಗಳು ಆಗಿರುತ್ತೆ, ಅಂದ್ರೆ ಕೊಳ್ತಿರುತ್ತೆ, ಅದಕ್ಕೆ ಪ್ರೆಸರ್ವೇಟಿವ್ ಹಾಕಿರ್ತಾರೆ. ಆದ್ರೂ ಕೂಡ ನಾವು ಏನೋ ಯೋಚನೆ ಮಾಡಿದ್ರೆ ಕುಡಿತೀವಿ. ಅದು ಆರೋಗ್ಯಕ್ಕೆ ತುಂಬಾ ಹಾನಿಕರ ಅಂತ ಹೇಳಲ್ಲ, ಆಯುಷ್ಯವನ್ನೇ ಕಡಿಮೆ ಮಾಡುತ್ತದೆ ಕ್ರಮೇಣ. ಚೂರ್ಚುರೆ ಯಾಕೆಂತ ಹೇಳಿ ಅದು ಓಲ್ಡೆಸ್ಟ್, ಇದಾಗಲ್ಲ ನ್ಯೂ. ಲಿಂಬೆ ಹಣ್ಣು, ಕಿತ್ತಳೆ ಹಣ್ಣು, ಮುಸುಬೆ ಹಣ್ಣು ಜ್ಯೂಸ್ ಮಾಡೋದು ಪ್ಯೂರ್ ಜ್ಯೂಸ್. ಇದು ಹೊರಗೆ ತೆಗೆದ ಮೇಲೆ ಏನ್ ಮಾಡಬೇಕು, ಅಲ್ಲಿ ಉಳಿಕೆ ಜ್ಯೂಸ್ ಇನ್ನು ಒಂದ್ಸತಿ ಹಿಂಡಿ ತೆಗೀರಿ. ಬೀಜ ಬರೋದಿಲ್ಲ, ಕಹಿ ಬರೋದಿಲ್ಲ, ತೊಳೆ ಬರೋದಿಲ್ಲ. ಬೀಜ ಬೇರೆ, ಸಿಪ್ಪೆ ಬೇರೆ, ರಸ ಬೇರೆ ಮಾಡುವ ಯಂತ್ರ. ಈ ತರ ಮೂಸಂಬಿ ಹಣ್ಣು ಮಾಡಬಹುದು, ಕಿತ್ತಳೆ ಹಣ್ಣು ಮಾಡಬಹುದು. ಕಿತ್ತಳೆ ಹಣ್ಣಿಗೆ ಮಾಡಿ ತೋರಿಸ್ತೀನಿ ಹೇಗೆ, ಸೇಮ್ ಅದೇ ತರನೇ. ಇಲ್ಲೆಲ್ಲ ಮಾಡಬಾರ್ದು. ಇಲ್ಲಿ ತೊಳೆಗಳಿರುತ್ತೆ, ತೊಳೆಗಳು ಒಳಗೆ ತೊಳೆಗಳೆಲ್ಲ ಬಾಯಿ ಕಟ್ಟಾಗತ್ತೆ. ಹಣ್ಣು ಪ್ರೆಸ್ ಮಾಡಿ ಜ್ಯೂಸ್ ಎಲ್ಲ ಮೇಲೆ ಬರ್ತದೆ. ಇದನ್ನ ಗ್ಲಾಸ್ ಹಾಕಿ ಜ್ಯೂಸ್ ಮಾಡೋದು. ಅದರ ಮುಸುಂಬೆ ಹಣ್ಣು, ಕಿತ್ತಳೆ ಹಣ್ಣು, ಮುಸುಂಬೆ ಹಣ್ಣು, ಲಿಂಬೆ ಹಣ್ಣು. ಮುಸುಂಬೆ ಹಣ್ಣು ಮಾಡಿದ್ರೆ ಹೇಗೆ, ಈ ಪಾಯಿಂಟ್ ಮಾಡಬೇಕು, ಇಲ್ಲ ಈ ಪಾಯಿಂಟ್ ಅಲ್ಲಿ ಮಾಡಬೇಕು. ಇಲ್ಲಿ ಮಾಡಿ ಬರೋದಿಲ್ಲ, ಇಲ್ಲಿ ತೊಳೆ ಇಲ್ಲ. ಇದೇಗೆ ಮಾಡಬೇಕು, ಹಣ್ಣು ಚುಟ್ಟಲ್ಲಿ ಇಡಬೇಕು, ಎಡಕ್ಕೆ ಬಲಕ್ಕೆ ತಿರ್ಸಬೇಕು, ತಿರ್ಸಿ ಒಳಗೋಗ್ಬೇಕು. ಒಳಗೆ ತೊಳೆಗಳು ಕಟ್ಟಾಗಬೇಕು. ಕಟ್ಟಾಗಿಲ್ಲ ಈಗ ನೋಡಿ ಪೂರ್ತಿ ಜ್ಯೂಸ್ ಬರಲ್ಲ. ತೊಳೆಗಳು ಕಟ್ಟಾಗಿಲ್ಲ ಅಂದ್ರೆ ಕೆಲವು ಹಣ್ಣು ಹೀಗಿರುತ್ತೆ, ತೊಳೆಗಳು ಕಟ್ಟಾಗಲ್ಲ. ಹಾಗಾಗಿ ಇದನ್ನು ಹೊರತೆಗೆಯಬೇಕು. ಹೊರತೆಗೆದು ಫ್ರಂಟು, ಬ್ಯಾಕು, ಲೆಫ್ಟು, ರೈಟು, ರೋಟೇಟ್ ತಿರ್ಸ್ಬೇಕು. ಆವಾಗ ಜ್ಯೂಸ್ ಬರಲೇ ಮಸ್ಟ್ ಅಂಡ್ ಶುಡ್. ಇದು ಲಿಂಬೆ ಹಣ್ಣು, ಕಿತ್ತಳೆ ಹಣ್ಣು, ಮುಸುಂಬೆ ಹಣ್ಣು 3 ಜ್ಯೂಸ್ ಮಾಡ್ತದೆ. ಕರೆಂಟ್ ಬೇಡ, ಬ್ಯಾಟ್ರಿ ಬೇಡ, ಕತ್ತಿ ಬೇಡ, ತುಂಬಾ ಲೇಟೆಸ್ಟ್ ಇದು. ಯಾರಿಗೆ ಅರ್ಥ ಆಯ್ತು, ಯಾರಿಗೆ ಬೇಕು, ನಿಮ್ಮ ಅಮೂಲ್ಯವಾದ ಮನೆಗೊಂದು ತಗೊಳ್ಬಹುದು. ನೀವೊಂದು ಕಾಯಿ ಮಾಡಿ ತೋರಿಸ್ತೇನೆ, ಕೆಲವರಿಗೆ ಕಾಯಿ ಬಿಟ್ಟು ಔಟು. ಇದು ಕೊಯ್ಯೋದು ಬೇಡ, ಮೆದು ಮಾಡೋದು ಬೇಡ. ಹಣ್ಣು ಚುಟ್ಟು ಅಥವಾ ತಲ್ಲು ಉಪಯೋಗಿಸಬೇಕು. ಇಲ್ಲಿ ಮಾಡಿರಬಹುದಿಲ್ಲ. ಮಾಡೋದು ವಿಧಾನ ಹೇಗೆ, ಹಣ್ಣು ಚುಟ್ಟಲ್ಲಿ ಇಡೋದು, 2 ಸತಿ ತಿರ್ಸ, ಲೆಫ್ಟ್ ರೈಟ್ ತಿರ್ಸ್ಕೊಂಡು ಒಳಗಿಡಬೇಕು. ಕಟ್ಟ ನೋಡ್ಕೊಳ್ಳಿ ಇನ್ನೊಮ್ಮೆ ಸೆಕೆಂಡ್ ಟೈಮ್. ಏನಾಗುತ್ತೆ, ಒಳಗೆ ತೊಳೆಗೆಲ್ಲ ಕಟ್ಟಾಗುತ್ತೆ. ಈ ಪ್ಯೂರ್ ಜ್ಯೂಸ್ ಮೇಲೆ ಬರಲೇಬೇಕು. ಬೆಲೆ ಎಷ್ಟು?